ಗುಂಡ ಹಲ್ಲುಜಿದೆಯೇನು? ಏ ಗುಂಡ ಹಲ್ಲುಜಿದೆಯೇನು? ಗುಂಡ ಯಾಕವ ಕಿರ್ಸ್ತಿದೀಯಾ? ನನಗೇನು ಕಿವಿ ಕೇಳಿಸಲ್ವಾ? ಮೆತ್ತಗೆ ಮಾತಾಡವ. ಟಿವಿ ಒಳಗೆ ಹೊಕ್ಕಟಿಯಲ್ಲ, ನಿನ್ಗೆಲ್ ಕಿವಿ ಕೇಳಿಸ್ಬೇಕು? ಹೋಗಿ ಹಲ್ಲುಜಿ ಜಳಕ ಮಾಡು, ತಿಂಡಿ ತಿಂದು ಬೇಗನೆ ಶಾಲೆಗೆ ಹೊರಡು. ಅವ ಒಂದು ಎರಡು ಮಾಡೋದು ಬೇಡವಾ? ಹಡಬಿಟ್ಟಿ ನನ್ನ ಮಗನೇ, ನಿನಗದೇನು ಬೇರೆ ಹೇಳ್ಬೇಕೇನೋ? ಮಗನೇ, ದಿನ ಬೆಳಿಗ್ಗೆ ಎದ್ದು ಟಿವಿ ನೋಡ್ತಿರ್ತೀಯ, ಶಾಲೆಗೆ ಲೇಟಾಗಿ ಹೋಗ್ತೀಯ, ನಿಮ್ಮ ಟೀಚರ್ ಹೊಡೆಯಲ್ವೇನೋ? ಇಲ್ಲವ್ವ, ನಮ್ಮ ಟೀಚರ್ ತುಂಬಾ ಒಳ್ಳೆಯವರು. ಅವರು ನನಗೆ ಏನೂ ಮಾಡಲ್ಲ. ಅವರಿಗೆ ನನ್ನ ಬಗ್ಗೆ ಎಲ್ಲಾನು ಗೊತ್ತಿದೆ ಅವ್ವ, ಅದಕ್ಕೆ ನನಗೆ ಹೊಡೆಯಲ್ಲ. ಎಲ್ಲ ಗೊತ್ತಿದೆ ಅಂದ್ರೆ ಏನು ಗೊತ್ತಿದೆ? ನೀನು ಬೆಳಿಗ್ಗೆ ಎದ್ದು ಟಿವಿ ನೋಡ್ತಿರೋದಾ? ಅವ್ವ, ನಿನಗೆ ಅದೆಲ್ಲ ಹೇಳೋಕ್ಕಾಗಲ್ಲ. ಅದೆಲ್ಲ ಸೀಕ್ರೆಟ್ ಆಗಿ ಇಟ್ಟಿದ್ದೀನಿ. ಅದೆಲ್ಲ ನಿನಗೆ ಹೇಳೋದಲ್ಲ, ನೀನು ಕೇಳಲೂಬಾರ್ದು. ಅದು ತುಂಬಾ ಸೀಕ್ರೆಟ್, ಗೊತ್ತಾಯ್ತಾ? ಏನು ಮಣ್ಣಂಗಟ್ಟಿ, ಸೀಕ್ರೆಟ್ ಅಂತೆ ಸೀಕ್ರೆಟ್. ಬೊಗಳೋದು ಏನು ಅಂತ? ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನಾನೀಗ ಒಂದು ಎರಡು ಮಾಡಿ ಹಲ್ಲುಜ್ಜಿ ಜಳಕ ಮಾಡಿ ತಿಂಡಿ ತಿಂದು ಶಾಲೆಗೆ ಹೋಗ್ತೀನಿ. ನೀನು ತರಕಾರಿ ಮಾರೋಕ್ ಹೋಗು. ಅವ್ವ, ಐ ಆಮ್ ರೆಡಿ. ನೀನು ಹಿಂಗೆ ತರಕಾರಿ ಮಾರಕ್ ಹೋಗು, ನಾ ಹಿಂಗೆ ಶಾಲೆಗೆ ಹೋಗ್ತೀನಿ, ಆಯ್ತಾ? ಅವ್ವ, ಗಾಡಿ ಗಿಡಿ ಬರ್ತಿರ್ತವೆ. ತರಕಾರಿ ಮಾರೋ ಗುಂಗಲ್ಲಿ ರೋಡ್ ಮಧ್ಯದಲ್ಲಿ ಹೋಗ್ಬಿಟ್ಟಿಯಾ, ಹುಷಾರು. ರಸ್ತೆ ಬದಿಯಿಂದ ನಡಿ, ಆಯ್ತಾ? ರೋಡ್ ನೋಡ್ಕೊಂಡು ಗಾಡಿ ದಾಟವ್ವ, ಹುಷಾರಾಗಿ ಹೋಗು, ಆಯ್ತಾ? ಅಲೆಲೆಲೆ ನನ್ನ ಮಗನೇ, ಎಷ್ಟೊಂದು ದೊಡ್ಡಾಗ್ಬಿಟ್ಟೆ, ನನಗೆ ಹೇಳ್ವಂಗಾದ್ನಲ್ಲ. ಮಗನೇ, ನೀನು ರೋಡ್ ನೋಡಿ ಗಾಡಿ ದಾಟಬೇಡ, ಗಾಡಿ ನೋಡಿ ರೋಡ್ ದಾಟು, ಆಯ್ತಾ? ಆಯ್ತವ್ವ, ನನಗೆ ಹೇಳೋಕ್ ಬರ್ತಾಳೆ. ಬಾಯ್ ಮಿಸ್ಟೇಕ್ ಆಗಿ ಬಾಯಿಗೆ ಬಂದ್ಬಿಡ್ತಪ್ಪ, ಅದಕ್ಕೆ ಹಿಂಗಾಡೋದ? ಮಗನೇ, ನಮ್ಮನೆ ಲೋಡ್ ಗಾಡಿ ಎಲ್ಲೂ ಕಾಣಿಸ್ತಿಲ್ವಲ್ಲೋ, ಬೆಳಗ್ಗೆ ಎಲ್ಲಿ ಹೋಯ್ತೋ ಏನೋ? ಅವ್ವ, ನಿಮ್ ಗಾಡಿ ಬರೋದು ಮಧ್ಯಾಹ್ನವೇ. ಗಾಡಿ ಲೋಡ್ ಮಾಡಿ ರಸ್ತೆ ಬದಿಯಲ್ಲೋ ಚರಂಡಿ ಬದಿಯಲ್ಲೋ ಮಲಗಿರ್ಬೇಕು ಅವ್ವ. ಮಧ್ಯಾಹ್ನ ಬರುತ್ತೆ ಬಿಡು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಸರಿ ಮಗನೇ, ನೀನು ಶಾಲೆಗೆ ಹೋಗ್ಬಾ, ನಾನು ತರಕಾರಿ ಮಾರಿ ಮನೆಗೆ ಬರ್ತೀನಿ. ತರಕಾರಿ 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 ಅಮ್ಮ, ಇಲ್ಲಿ ಬಾ ಅಮ್ಮ. ಟೀಚರ್, ನೀವು ಇವತ್ತು ಶಾಲೆಗೆ ಹೋಗಿಲ್ವಾ? ಇಲ್ಲಮ್ಮ, ಸ್ವಲ್ಪ ಮೈ ಹುಷಾರಿರ್ಲಿಲ್ಲ, ಅದಕ್ಕೆ ರಜಾ ತಗೊಂಡಿದ್ದೆ. ಟೀಚರ್, ಏನು ತರಕಾರಿ ಬೇಕಿತ್ತು? ಹಾಂ, 1 kg ಟೊಮೊಟೊ, 1 kg ಈರುಳ್ಳಿ, ಸ್ವಲ್ಪ ಸೊಪ್ಪು, ನುಗ್ಗೆಕಾಯಿ, ಇದನ್ನೆಲ್ಲ ಕೊಡಮ್ಮ. ಹಾಂ ಟೀಚರ್, ಕೊಡ್ತೀನಿ. ಟೀಚರ್, ನನ್ನ ಮಗ ಯಾವಾಗಲೂ ನಿಮ್ಮ ಗುಣಗಾನ ಮಾಡ್ತಾ ಇರ್ತಾನ್ರವ್ವ. ಹೌದಾ? ನಿಮ್ಮ ಮಗ ಯಾರು? ನನ್ನ ಮಗ ಗುಂಡಣ್ಣ ರೀ. ಗುಂಡ ನಿಮ್ಮ ಮಗನ? ಅವನಿಗೆ ತುಂಬ ಹೆಲ್ಪಿಂಗ್ ನೇಚರ್ ಇದೆ ಅಲ್ವಾ? ಆ ಬಡ್ಡೆದಕ್ಕೆ ಸಹಾಯ ಮಾಡೋ ಬುದ್ಧಿ ಇದೆಯಾ ನಿಮಗೆ? ಅಂಥದ್ದು ಏನು ಸಹಾಯ ಮಾಡದ್ನವ? ನನಗಲ್ಲ, ನಿಮಗೆ. ನನಗೇನು ಸಹಾಯ ಮಾಡ್ತಾವನಂತೆ ಅವನು? ನಿಮ್ಮ ಮಗ ಪ್ರತಿದಿನ ನಿಮ್ಮ ಜೊತೆ ಬೆಳಿಗ್ಗೆ ತರಕಾರಿ ಮಾರಕ್ಕೆ ಹೋಗ್ತಾನಲ್ವಾ? ತರಕಾರಿ ಮಾರಿ ನಂತರ ಸ್ಕೂಲಿಗೆ ಬರ್ತಾನಲ್ವಾ? ಪಾಪ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟೊಂದು ಕಷ್ಟಪಡ್ತಾನೆ. ಯವಿ ಯವಿ ಯವಿ, ಅವ್ನು ನಿಮ್ಗೆ ಹಂಗಂತ ಹೇಳದ್ನ? ಅದಕ್ಕೆ ಇರಬೇಕು, ತಡ ಮಾಡಿ ಶಾಲೆಗೆ ಹೋದ್ರು ಟೀಚರ್ ಬೈಯಲ್ಲ ಅಂದಿದ್ದು. ಏನು ಹೇಳ್ತಾ ಇದ್ದೀರಾ ನೀವು? ನಾನು ನಿಜಾನೇ ಹೇಳ್ತಾ ಇದ್ದೀನಿ ರವ್ವ. ಅವನೆಲ್ಲಿ ತರಕಾರಿ ಮಾರೋಕೆ ಬರಬೇಕು? ಬೆಳಿಗ್ಗೆ ಎದ್ದವನೇ ಟಿವಿ ನೋಡ್ಕೊಂತ ಕುಳ್ಳೋದು. ಮಗ ಶಾಲೆಗೆ ಹೋಗು ಅಂದ್ರೆ ಟೀಚರ್ ಲೇಟಾಗಿ ಹೋದ್ರು ಬೈಯಲ್ಲ, ಅದಕ್ಕೆ ಅವ್ವ ನಾನು ಲೇಟಾಗಿ ಶಾಲೆಗೆ ಹೋಗ್ತೀನಿ ಅಂತಾನೆ. ನಾಳೆ ಶಾಲೆಗೆ ಬರಲಿ ಅವನು. ಬರೀ ಸುಳ್ಳು ಹೇಳ್ತಾನ್ರಿ ಅವನು, ಶುದ್ಧ ತರಲೆ. ಟೀಚರ್ 4 ಬಾರಿಸಿ ಬುದ್ಧಿ ಹೇಳಿ ಅವನಿಗೆ. ಇನ್ನು ಅವ್ರ ಅಪ್ಪನು ಮೂರಿಲೆಲ್ಲ ಹೊಯ್ದಾಡಿ ಮಧ್ಯಾಹ್ನ ಹೊತ್ತಿಗೆ ತೂರಾಡ್ಕೊಂಡು ಮನೆಗೆ ಬರ್ತಾನೆ. ನಾನೊಬ್ಳು ಎಷ್ಟು ಅಂತ ದುಡಿಬೇಕ್ರವ, ಎಲ್ಲ ನಮ್ಮ ಹಣೆ ಬರಹ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮಗನಿಗೆ ನಾನು ಬುದ್ಧಿ ಹೇಳ್ತೀನಿ. ಅವನನ್ನ ನಾನು ಸರಿ ದಾರಿಗೆ ತರ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರವ, ನಿಮ್ಮಿಂದ ದೊಡ್ಡ ಉಪಕಾರ ಆಗುತ್ತೆ. ಪ್ರಿಯ ವೀಕ್ಷಕರೇ, ಮನೆ ಮನೆ ಕತೆ ನಮ್ಮ ಈ ಹೊಸ ಕಾರ್ಟೂನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಈ ಗುಂಡನ ತರಲೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ.